ಅನುದಾನದಲ್ಲೂ ಕೂಡ ರಾಜ್ಯ ಸರ್ಕಾರ ತಾರತಮ್ಯವನ್ನ ತಾಳ್ತಾ ಇದೆಯಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೇವರಿಗೆ ನೀಡುವ ಹಣದಲ್ಲೂ ಮುಸ್ಲಿಮರ ಓಲೈಕೆ ಮಾಡಲಾಗ್ತಾ ಇದೆಯಾ? ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಈಗ ಗಂಭೀರವಾದಂತ ಆರೋಪವನ್ನ ಮಾಡಿದೆ. ಅಲ್ಪಸಂಖ್ಯಾತರ ಓಲೈಕೆಗೆ ಸರ್ಕಾರ ಮುಂದಾಯ್ತಾ? ಹಾಗಾದ್ರೆ ಉಳ್ಳಾಲ ದರ್ಗಾ ಅರಸ್ನಲ್ಲಿ ಅನುದಾನದ ಬಗ್ಗೆ ಉಲ್ಲೇಖ ಆಗಿದೆ. 3 ಕೋಟಿ ಅನುದಾನದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಸ್ಪೀಕರ್ ಖಾದರ್ ಅವರ ಮನವಿ ಹಿನ್ನೆಲೆ ಹಣವನ್ನ ನೀಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದರ್ಗಾಗೆ 3 ಕೋಟಿ ಅನುದಾನ ನೀಡಿದ್ದ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅವರಿಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಮಾತಾಡಿದ್ರೆ ಹಿಂದೆಲ್ಲ ಕಾಂಪಿಟೇಷನ್ ಅಲ್ಲಿ ಬರ್ತಾ ಇದ್ವಿ, ಈಗ ಪುನಃ 4% ಅನ್ನ ಮುಸಲ್ಮಾನರಿಗೆ ಮಾತನ್ನುವಂಥದ್ದನ್ನ ಮಾಡಿ ಟೋಟಲ್ ಆಗಿ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಸರ್ಕಾರ ವಿನ ಬೇರೆ ಏನಾಗ್ತಾ ಇಲ್ಲ. ನಿಮ್ಮ ಪರಿಸರದಲ್ಲೇ ನೋಡಿ ಎಷ್ಟು ದೇವಸ್ಥಾನಗಳ ಬ್ರಹ್ಮಕಲಶ ಆಗ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ 11-12 ಆಗ್ತಾ ಇದೆ. 7-8 ಮುಗಿದಿದೆ, ನೋಡೋದಾಗ್ತಾ ಇದೆ. ಒಂದು ಪೈಸಾ ಸರ್ಕಾರದಿಂದ ರಿಲೀಸ್ ಆಗದಿದ್ರೆ ನೋಡಿ. ನಾವೇ MLAಗಳು ನಮ್ಮ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಏನಾದ್ರು, ಅದು ಕಿಶೋರ್ ಅವರ ಪ್ರದೇಶಾಭಿವೃದ್ಧಿ ನಿಧಿಯಿಂದ MLCಗಳ ಪ್ರದೇಶಾಭಿವೃದ್ಧಿ 5 ಲಕ್ಷ 10 ಲಕ್ಷ ಆಚೆ ಈಚೆ ಮಾಡಿ ಕಾಂಟ್ರಾಕ್ಟರ್ ಕೈ ಕಾಲು ಹಿಡಿದು ನೋಡಪ್ಪ ಈಗ ಮಾಡಿಕೊಡು, ಮುಂದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ತೇವೆ, ನಮ್ಮ ಫಂಡ್ ಬಂದು ಕೊಡ್ತೇವೆ ಅನ್ನುವಂತ ಪರಿಸ್ಥಿತಿ ಇದೆ. ಆದ್ರೆ ನೀವು ಬೇರೆ ಕಡೆ ನಾವು ಯಾರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಮುಸಲ್ಮಾನರಿಗೆ ಕೊಡಬೇಡಿ, ಮತ್ತೊಬ್ಬರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ನಮಗೂ ಸಹ ಕೊಡಿ, ಹಿಂದೂಗಳಿಗೆ ಸಹ ಕೊಡಿ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದಾಗೆ ಇವ್ರಿಗೆ ಸಹ ಕೊಡಿ. ಒಂದೇ ಒಂದು ಬ್ರಹ್ಮಕಲಶ ಸೇವೆ ಎಷ್ಟು ಖರ್ಚಾಗ್ತದೆ? ತುಂಬಾ ಖರ್ಚಾಗ್ತದೆ. ಒಂದು ಬ್ರಹ್ಮಕಲಶ ಮಾಡಲಿಕ್ಕೆ ಅದು ಖರ್ಚಿದೆ. 1 ಪೈಸೆ ಅಲ್ಲ. ಇವರು ಕಾಂಟ್ರಾಕ್ಟ್ ಹತ್ರ ನಾವು ಮಾತಾಡಿದ್ರೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಏನಿದು ದೇವರ ಹಣದಲ್ಲೂ ಕೂಡ ಓಲೈಕೆ ರಾಜಕಾರಣ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಏನು? ಖಂಡಿತ ರಾಜೇಂದ್ರ ಬಾಬು, ಇದು ಏನಂತ ಹೇಳಿದ್ರೆ ಈ ಒಂದು ಮಂಗಳೂರು ಅಂತ ಹೇಳುವಂತದ್ದು ಪ್ರಮುಖವಾಗಿ ಒಂದು ಸೂಕ್ಷ್ಮವಾದಂತಹ ಪ್ರದೇಶ. ಇಲ್ಲಿ ಈ ಹಿಂದೆ ಏನು ಹಜ್ ಭವನಕ್ಕೆ ಒಂದು 10 ಕೋಟಿ ಅನುದಾನವನ್ನು ಕೊಟ್ಟಂತ ಸಂದರ್ಭದಲ್ಲೇ ಈ ವಿವಾದವನ್ನ ಉಂಟಾಗಿತ್ತು. ಯಾಕೆಂದ್ರೆ ಬಿಜೆಪಿಯವರು ಮತ್ತು ಸಂಘ ಪರಿವಾರ ಇದಕ್ಕೆ ತೀವ್ರವಾದ ಆಕ್ಷೇಪ ವ್ಯಕ್ತಪಡಿಸಿದೆ. ಯಾಕೆಂತ ಹೇಳಿದ್ರೆ ಸರ್ಕಾರ ಬಜೆಟ್ನ ಅನುದಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂತಹ ಒಂದು ದೊಡ್ಡ ಕೊಡುಗೆ ಕೊಡದಿದ್ರು ಕೂಡ ಮುಸ್ಲಿಮರ ಓಲೈಕೆಗಾಗಿ ಹಜ್ ಭವನಕ್ಕೆ 10 ಕೋಟಿಯನ್ನ ಮೀಸಲಿಟ್ಟಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇದೀಗ ಏನು ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ಉಳ್ಳಾಲ ದರ್ಗಕ್ಕೆ ಭೇಟಿ ನೀಡಿದ್ರು. ಆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿ ಏನು ಸ್ಪೀಕರ್ ಖಾದರ್ ಅವರ ಮನವಿ ಮೇರೆಗೆ 3 ಕೋಟಿ ಅನುದಾನ ಈ ದರ್ಗಾದಲ್ಲಿ ನಡೆಯುವಂತಹ ಉತ್ಸವಕ್ಕೆ ಕೊಡ್ತೇವೆ ಅಂತ ಹೇಳುವಂತಹ ಒಂದು ಉರುಸ್ ಸಮಾರಂಭಕ್ಕೆ ಕೊಡ್ತೇವೆ ಅಂತ ಹೇಳುವಂತ ಭರವಸೆಯನ್ನು ಕೊಟ್ಟಿದ್ರು. ಈ ಭರವಸೆ ಈಗ ಬಿಜೆಪಿಯ ಶಾಸಕ ಭರತ್ ಶೆಟ್ಟಿ ಅವರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಅಂದ್ರೆ ದೇವಸ್ಥಾನಗಳು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ದೇವಸ್ಥಾನಗಳು ಅಂದ್ರೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಒಂದು ಜೀರ್ಣೋದ್ಧಾರ ಆಗುವಂತ ಅಂದ್ರೆ 12 ವರ್ಷಗಳಿಗೊಮ್ಮೆ ಈ ಕಾರ್ಯಕ್ರಮಗಳು ಆಗುವಂತದ್ದು. ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೋಟ್ಯಾಂತರ ರೂಪಾಯಿಗಳು ಖರ್ಚಾಗ್ತದೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಮನವಿ ಮಾಡಿದ್ರು ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ಸ್ಪಂದಿಸಿಲ್ಲ. ಒಂದು ಬಿಡಿ ಕಾಸು ಕೂಡ ದೇವಸ್ಥಾನಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಸಿಕ್ಕಿರಲಾಗಿತ್ತು. ಆದ್ರೆ ಈಗ ಈ ಒಂದು 3 ಕೋಟಿ ಅನುದಾನವನ್ನ ಕೊಡ್ತೇನೆ ಅಂತ ಹೇಳುವಂತದ್ದು ಇದು ಆಕ್ರೋಶ ಕಾರಣ ಆಗಿದೆ. ಇದು ತಾರತಮ್ಯ, ಮುಸ್ಲಿಮರ ಓಲೈಕೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳನ್ನ ಮತ್ತು ಮುಸ್ಲಿಮರನ್ನ ಬೇರೆ ಬೇರೆಯಾಗಿ ನೋಡ್ತಾ ಇದೆ. ಅವರನ್ನ ಓಲೈಕೆ ಮಾಡುವಂತದ್ದು ಇದೊಂದು ಓಟು ರಾಜಕಾರಣ ಅಂತ ಹೇಳುವಂತದ್ದು ಈಗ ಭರತ್ ಶೆಟ್ಟಿ ಅವರ ಆರೋಪವಾಗಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅನುದಾನದಲ್ಲೂ ಕೂಡ ರಾಜ್ಯ ಸರ್ಕಾರ ತಾರತಮ್ಯವನ್ನ ತಾಳ್ತಾ ಇದೆಯಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೇವರಿಗೆ ನೀಡುವ ಹಣದಲ್ಲೂ ಮುಸ್ಲಿಮರ ಓಲೈಕೆ ಮಾಡಲಾಗ್ತಾ ಇದೆಯಾ? ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಈಗ ಗಂಭೀರವಾದಂತ ಆರೋಪವನ್ನ ಮಾಡಿದೆ. ಅಲ್ಪಸಂಖ್ಯಾತರ ಓಲೈಕೆಗೆ ಸರ್ಕಾರ ಮುಂದಾಯ್ತಾ? ಹಾಗಾದ್ರೆ ಉಳ್ಳಾಲ ದರ್ಗಾ ಅರಸ್ನಲ್ಲಿ ಅನುದಾನದ ಬಗ್ಗೆ ಉಲ್ಲೇಖ ಆಗಿದೆ. 3 ಕೋಟಿ ಅನುದಾನದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಸ್ಪೀಕರ್ ಖಾದರ್ ಅವರ ಮನವಿ ಹಿನ್ನೆಲೆ ಹಣವನ್ನ ನೀಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದರ್ಗಾಗೆ 3 ಕೋಟಿ ಅನುದಾನ ನೀಡಿದ್ದ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅವರಿಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಮಾತಾಡಿದ್ರೆ ಹಿಂದೆಲ್ಲ ಕಾಂಪಿಟೇಷನ್ ಅಲ್ಲಿ ಬರ್ತಾ ಇದ್ವಿ, ಈಗ ಪುನಃ 4% ಅನ್ನ ಮುಸಲ್ಮಾನರಿಗೆ ಮಾತನ್ನುವಂಥದ್ದನ್ನ ಮಾಡಿ ಟೋಟಲ್ ಆಗಿ
ಟೋಟಲ್ ಆಗಿ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಸರ್ಕಾರ ವಿನ ಬೇರೇನಾಗ್ತಾ ಇಲ್ಲ. ನಿಮ್ಮ ಪರಿಸರದಲ್ಲೇ ನೋಡಿ ಎಷ್ಟು ದೇವಸ್ಥಾನಗಳ ಬ್ರಹ್ಮಕಲಶ ಆಗ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ 11-12 ಆಗ್ತಾ ಇದೆ. 7-8 ಮುಗಿದಿದೆ, ನೋಡೋದಾಗ್ತಾ ಇದೆ. ಒಂದು ಪೈಸಾ ಸರ್ಕಾರದಿಂದ ರಿಲೀಸ್ ಆಗಿದ್ರೆ ನೋಡಿ. ನಾವೇ MLAಗಳು ನಮ್ಮ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಏನಾದ್ರು ಅಥವಾ ಕಿಶೋರ್ ಅವರ ಪ್ರದೇಶಾಭಿವೃದ್ಧಿ ನಿಧಿಯಿಂದ MLCಗಳ ಪ್ರದೇಶಾಭಿವೃದ್ಧಿ 5 ಲಕ್ಷ 10 ಲಕ್ಷ ಆಚೆ ಈಚೆ ಮಾಡಿ ಕಾಂಟ್ರಾಕ್ಟರ್ ಕೈ ಕಾಲು ಹಿಡಿದು ನೋಡಪ್ಪ ಈಗ ಮಾಡಿಕೊಡು, ಮುಂದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತೇವೆ, ನಮ್ಮ ಫಂಡ್ ಬಂದು ಕೂಡ ಕೊಡ್ತೇವೆ ಅನ್ನುವಂತ ಪರಿಸ್ಥಿತಿ ಇದೆ. ಆದ್ರೆ ನೀವು ಬೇರೆ ಕಡೆ ನಾವು ಯಾರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಮುಸಲ್ಮಾನರಿಗೆ ಕೊಡಬೇಡಿ, ಮತ್ತೊಬ್ಬರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ನಮಗೂ ಸಹ ಕೊಡಿ, ಹಿಂದೂಗಳಿಗೆ ಸಹ ಕೊಡಿ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದಾಗೆ ಇವ್ರಿಗೆ ಸಹ ಕೊಡಿ. ಒಂದೇ ಒಂದು ಬ್ರಹ್ಮಕಲಶಕ್ಕೆ ಎಷ್ಟು ಖರ್ಚಾಗ್ತದೆ? ತುಂಬಾ ಖರ್ಚಾಗ್ತದೆ. ಒಂದು ಬ್ರಹ್ಮಕಲಶ ಮಾಡಲಿಕ್ಕೆ ಅದರ ಖರ್ಚಿದೆ. 1 ಪೈಸೆ ಅಲ್ಲ. ಇವರು ಕಾಂಟ್ರಾಕ್ಟ್ ಹತ್ರ ನಾವು ಮಾತಾಡಿದ್ರೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಏನಿದು ದೇವರ ಹಣದಲ್ಲೂ ಕೂಡ ಓಲೈಕೆ ರಾಜಕಾರಣ, ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಏನು? ಖಂಡಿತ ರಾಜೇಂದ್ರ ಬಾಬು, ಇದು ಏನಂತ ಹೇಳಿದ್ರೆ ಈ ಒಂದು ಮಂಗಳೂರು ಅಂತ ಹೇಳುವಂತದ್ದು ಪ್ರಮುಖವಾಗಿ ಒಂದು ಸೂಕ್ಷ್ಮವಾದಂತಹ ಪ್ರದೇಶ. ಇಲ್ಲಿ ಈ ಹಿಂದೆ ಏನು ಹಜ್ ಭವನಕ್ಕೆ ಒಂದು 10 ಕೋಟಿ ಅನುದಾನವನ್ನು ಕೊಟ್ಟಂತ ಸಂದರ್ಭದಲ್ಲೇ ವಿವಾದವನ್ನ ಉಂಟಾಗಿದೆ. ಯಾಕೆಂದ್ರೆ ಬಿಜೆಪಿಯವರು ಮತ್ತು ಸಂಘ ಪರಿವಾರ ಇದಕ್ಕೆ ತೀವ್ರವಾದ ಆಕ್ಷೇಪ ವ್ಯಕ್ತಪಡಿಸಿದೆ. ಯಾಕೆಂತ ಹೇಳಿದ್ರೆ ಸರ್ಕಾರ ಬಜೆಟ್ನ ಅನುದಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂತಹ ಒಂದು ದೊಡ್ಡ ಕೊಡುಗೆ ಕೊಡದಿದ್ರು ಕೂಡ ಮುಸ್ಲಿಮರ ಓಲೈಕೆಗಾಗಿ ಹಜ್ ಭವನಕ್ಕೆ 10 ಕೋಟಿಯನ್ನ ಮೀಸಲಿಟ್ಟಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇದೀಗ ಏನು ಇತ್ತೀಚೆಗೆ DK ಶಿವಕುಮಾರ್ ಅವರು ಉಳ್ಳಾಲ ದರ್ಗಕ್ಕೆ ಭೇಟಿ ನೀಡಿದ್ರು. ಆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿ ಏನು ಸ್ಪೀಕರ್ ಖಾದರ್ ಅವರ ಮನವಿ ಮೇರೆಗೆ 3 ಕೋಟಿ ಅನುದಾನ ಈ ದರ್ಗಾದಲ್ಲಿ ನಡೆಯುವಂತಹ ಉತ್ಸವಕ್ಕೆ ಕೊಡ್ತೇವೆ ಅಂತ ಹೇಳುವಂತಹ ಒಂದು ಉರುಸ್ ಸಮಾರಂಭಕ್ಕೆ ಕೊಡ್ತೇವೆ ಅಂತ ಹೇಳುವಂತ ಭರವಸೆಯನ್ನು ಕೊಟ್ಟಿದ್ರು. ಈ ಭರವಸೆ ಈಗ ಬಿಜೆಪಿಯ ಶಾಸಕ ಭರತ್ ಶೆಟ್ಟಿ ಅವರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಅಂದ್ರೆ ದೇವಸ್ಥಾನಗಳು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ದೇವಸ್ಥಾನಗಳು ಅಂದ್ರೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಒಂದು ಜೀರ್ಣೋದ್ಧಾರ ಆಗುವಂತ ಅಂದ್ರೆ 12 ವರ್ಷಗಳಿಗೊಮ್ಮೆ ಈ ಕಾರ್ಯಕ್ರಮಗಳು ಆಗುವಂತದ್ದು. ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೋಟ್ಯಾಂತರ ರೂಪಾಯಿಗಳು ಖರ್ಚಾಗ್ತದೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಮನವಿ ಮಾಡಿದ್ರು ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ಸ್ಪಂದಿಸಿಲ್ಲ. ಒಂದು ಬಿಡಿ ಕಾಸು ಕೂಡ ದೇವಸ್ಥಾನಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಸಿಕ್ಕಿರಲಾಗಿತ್ತು. ಆದ್ರೆ ಈಗ ಈ ಒಂದು 3 ಕೋಟಿ ಅನುದಾನವನ್ನ ಕೊಡ್ತೇನೆ ಅಂತ ಹೇಳುವಂತದ್ದು ಇದು ಆಕ್ರೋಶ ಕಾರಣ ಆಗಿದೆ. ಇದು ತಾರತಮ್ಯ, ಮುಸ್ಲಿಮರ ಓಲೈಕೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳನ್ನ ಮತ್ತು ಮುಸ್ಲಿಮರನ್ನ ಬೇರೆ ಬೇರೆಯಾಗಿ ನೋಡ್ತಾ ಇದೆ. ಅವರನ್ನ ಓಲೈಕೆ ಮಾಡುವಂತದ್ದು ಇದೊಂದು ಓಟು ರಾಜಕಾರಣ ಅಂತ ಹೇಳುವಂತದ್ದು ಈಗ ಭರತ್ ಶೆಟ್ಟಿ ಅವರ ಆರೋಪವಾಗಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅನುದಾನದಲ್ಲೂ ಕೂಡ ರಾಜ್ಯ ಸರ್ಕಾರ ತಾರತಮ್ಯವನ್ನ ತಾಳ್ತಾ ಇದೆಯಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದೇವರಿಗೆ ನೀಡುವ ಹಣದಲ್ಲೂ ಮುಸ್ಲಿಮರ ಓಲೈಕೆ ಮಾಡಲಾಗ್ತಾ ಇದೆಯಾ? ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಈಗ ಗಂಭೀರವಾದಂತ ಆರೋಪವನ್ನ ಮಾಡಿದೆ. ಅಲ್ಪಸಂಖ್ಯಾತರ ಓಲೈಕೆಗೆ ಸರ್ಕಾರ ಮುಂದಾಯ್ತಾ? ಹಾಗಾದ್ರೆ ಉಳ್ಳಾಲ ದರ್ಗಾ ಅರಸ್ನಲ್ಲಿ ಅನುದಾನದ ಬಗ್ಗೆ ಉಲ್ಲೇಖ ಆಗಿದೆ. 3 ಕೋಟಿ ಅನುದಾನದ ಬಗ್ಗೆ DCM DK ಶಿವಕುಮಾರ್ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಸ್ಪೀಕರ್ ಖಾದರ್ ಅವರ ಮನವಿ ಹಿನ್ನೆಲೆ ಹಣವನ್ನ ನೀಡಿದ್ದ DCM DK ಶಿವಕುಮಾರ್ ಅವರು ದರ್ಗಾಗೆ 3 ಕೋಟಿ ಅನುದಾನ ನೀಡಿದ್ದ DK ಶಿವಕುಮಾರ್ ಅವರ ವಿರುದ್ಧ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅವರಿಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಮಾತಾಡಿದ್ರೆ ಹಿಂದೆಲ್ಲ ಕಾಂಪಿಟೇಷನ್ ಬರ್ತಾ ಇದ್ರು. ಈಗ ಪುನಃ 4% ಅನ್ನ ಮುಸಲ್ಮಾನರಿಗೆ ಮಾತನ್ನ ಮಾಡಿ ಟೋಟಲ್ ಆಗಿ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಸರ್ಕಾರ ವಿನ ಬೇರೇನಾಗ್ತಾ ಇಲ್ಲ. ನಿಮ್ಮ ಪರಿಸರದಲ್ಲೇ ನೋಡಿ ಎಷ್ಟು ದೇವಸ್ಥಾನಗಳ ಬ್ರಹ್ಮಕಲಶ ಆಗ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ 11-12 ಆಗ್ತಾ ಇದೆ. 7-8 ಮುಗಿದಿದೆ, ನೋಡೋದಾಗ್ತಾ ಇದೆ. ಒಂದು ಪೈಸಾ ಸರ್ಕಾರದಿಂದ ರಿಲೀಸ್ ಆಗಿದ್ರೆ ನೋಡಿ. ನಾವೇ MLAಗಳು ನಮ್ಮ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಏನಾದ್ರು ಅಥವಾ ಕಿಶೋರ್ ಅವರ ಪ್ರದೇಶಾಭಿವೃದ್ಧಿ ನಿಧಿಯಿಂದ MLCಗಳ ಪ್ರದೇಶಾಭಿವೃದ್ಧಿ 5 ಲಕ್ಷ 10 ಲಕ್ಷ ಆಚೆ ಈಚೆ ಮಾಡಿ ಕಾಂಟ್ರಾಕ್ಟರ್ ಕೈ ಕಾಲು ಹಿಡಿದು ನೋಡಪ್ಪ ಈಗ ಮಾಡಿಕೊಡು, ಮುಂದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತೇವೆ, ನಮ್ಮ ಫಂಡ್ ಬಂದು ಕೊಡ್ತೇವೆ ಅನ್ನುವಂತ ಪರಿಸ್ಥಿತಿ ಇದೆ. ಆದ್ರೆ ನೀವು ಬೇರೆ ಕಡೆ